ಗುಡ್ ಮಾರ್ನಿಂಗ್ ಮಾರನಾಥ. ಹ್ಯಾಪಿ ರೆಸರೆಕ್ಷನ್ ಡೇ. ಈ ದಿನ ಪುನರುತ್ಥಾನ ದಿನವಾಗಿದೆ. ಆದದರಿಂದ ಬನ್ನಿ ನಾವೆಲ್ಲರೂ ಕೂಡಿ ದೇವರನ್ನು ಸ್ತುತಿಸಿ ದೇವರನ್ನು ಆರಾಧಿಸಿ ಬೇಗನೆ ಸಭೆಗಳಿಗೆ ಸಿದ್ಧರಾಗಿ ಹೋಗೋಣ. ಈ ದಿನ ಒಂದು ಸಣ್ಣ ವಾಕ್ಯ, ಪ್ರಸಂಗಿ 3:1, ಎಕ್ಲಿಷಿಯಸ್ 3:1. ಅದೇನೆಂದರೆ, ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವಿದೆ. To everything there is a reason and a time to every purpose under the heaven. Amen. ಆಕಾಶದ ಕೆಳಗೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಸಮಯವಿದೆ. ಯಾರು ಆಕಾಶದ ಕೆಳಗೆ? ಆಕಾಶದ ಕೆಳಗಡೆ ಇರೋ ನೀವು, ನಾವು, ನಮ್ಮ ಜೀವನದ ಕುರಿತು ಒಂದು ವಾಕ್ಯ ಹೇಳಲ್ಪಡುತ್ತಾ ಇದೆ. ಏನೆಂದರೆ, ಪ್ರತಿಯೊಂದಕ್ಕೊಂದು ಸಮಯವಿದೆ, ಪ್ರತಿಯೊಂದು ಉದ್ದೇಶಕ್ಕೊಂದು ಸಮಯವಿದೆ. ಹಾಲೆಲೂಯಾ. ನೀವು ನಾವು ಆತ್ರ ಪಟ್ಟಿದ್ದೀವಿ ಅಂತ ದೇವರು ಆತ್ರ ಪಡೋದಿಲ್ಲ. ನಾವು ಆಶೆ ಪಟ್ಟಿದ್ದೀವಿ ಅಂತ ದೇವರು ಯಾವತ್ತು ಆತ್ರ ಪಡೋದಿಲ್ಲ. ನಿಮ್ಮ ಜೀವನದಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಕೇಳುತ್ತಿರೋ ಪ್ರತಿಯೊಬ್ಬರ ಜೀವನದಲ್ಲಾಗಲಿ ಒಂದು ಕಾರ್ಯವನ್ನು ಸಾರ್ಥಕವಾಗಬೇಕು, ಒಂದು ಕಾರ್ಯವನ್ನು ನೆರವೇರಬೇಕು. ನೀವು ಈಗ ಪಡುತ್ತಿರೋ ಪಾಡುಗಳು, ನೀವು ಇವಾಗ ಅನುಭವಿಸ್ತಿರೋ ವೇದನೆಗಳು, ಇದೆಲ್ಲ ಮುಗಿಯಬೇಕೆಂದರೆ ಒಂದು ಸಮಯವಿದೆ. ಆ ಸಮಯ ದೇವರ ಸಮಯವಾಗಿದೆ. ಆ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ಈ ಅಧ್ಯಾಯದಲ್ಲಿ ನಾವು ಉಳಿದಿರೋ ಇನ್ನು 7-8ನೇ ವಾಕ್ಯ ತನಕ ನೋಡುವಾಗ ಪ್ರತಿಯೊಂದು ಒಂದು ಅಳೋದ್ಗೊಂದು ಸಮಯ, ನಗೋದ್ಗೊಂದು ಸಮಯ ಅಂತ ಬಹಳ ಫಲವುಳ್ಳ ಶ್ರೇಷ್ಠವುಳ್ಳ ವಾಕ್ಯಗಳಿದೆ. ಪ್ರಥಮ ವಾಕ್ಯ ಹೇಳುತ್ತಾ ಇದೆ ಅಂದ್ರೆ, ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾಲವಿದೆ, ಪ್ರತಿಯೊಂದು ಉದ್ದೇಶಕ್ಕೊಂದು ಸಮಯವಿದೆ. ಪ್ರತಿಯೊಂದು ಕಾರ್ಯವಾಗಲಿ ಪ್ರತಿಯೊಂದು ಉದ್ದೇಶವಾಗಲಿ ಅದಕ್ಕೊಂದು ಸಮಯವಿದೆ ಪ್ರಿಯರೇ. ಆದದ್ರಿಂದ ನಾವು ಆತ್ರಪಟ್ಟು ಬೇಡದಿರೋ ಎಲ್ಲಾ ನಮ್ಮ ತಲೆ ಮೇಲೆ ಹಾಕಿಕೊಂಡು ಅದರ ನೊಗ ಹೊತ್ತುಕೊಳ್ಳದೆ ನಾನಾ ವಿಧವಾದ ಡಿಪ್ರೆಷನ್ಸ್ಗೆ ಹೋಗೋದಕ್ಕಿಂತ ಕಳೆದ ದಿವಸ ಹೇಳಿದ ಪ್ರಕಾರ ದೇವರ ಮೇಲೆ ನಾವು ಆಧಾರ ಪಟ್ಟರೆ ನಿಶ್ಚಯವಾಗಿ ನಿಮ್ಮ ಕಾಲ ಬಂದೇ ಬರುತ್ತದೆ, ನಿಮ್ಮ ಸಮಯ ಬರುತ್ತದೆ, ನಿಮ್ಮ ಉದ್ದೇಶಗಳು ನೆರವೇರೋ ದಿವಸ ಬರುತ್ತದೆ. ಡೆಫಿನೆಟ್ಲಿ ಆ ದಿನದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ ಪ್ರಿಯರೇ. ಸೊ ಆ ಕಾಲಕ್ಕಾಗಿ ಕಾಯೋಣ, ಆ ದಿವಸಕ್ಕಾಗಿ ಕಾಯೋಣ. ದೇವರಿಗೆ ಮುಂಜಾನೆ ಹೇಳುತ್ತಾ ಇದ್ದಾರೆ, ನಿಮ್ಮ ಜೀವನಕ್ಕಾಗಿ ನಾನು ಯೋಚನೆ ಮಾಡಿರೋ ದೇವರಾಗಿರೋದ್ರಿಂದ ನಿಮಗೊಂದು ಕಾಲವನ್ನು ಇಟ್ಟಿದ್ದೀನಿ, ನಿಮಗೊಂದು ಸಮಯವಿಟ್ಟಿದ್ದೀನಿ. ಆ ಸಮಯಕ್ಕಾಗಿ ಕಾಯಿರಿ. ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬಿಡುಗಡೆಯನ್ನು ಕಾಣುತ್ತೀರಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ರು ಯೇಸುವಪ್ಪ. ಭಾನುವಾರ ದಿನ, ಹೌದು ಸ್ವಾಮಿ, ಪ್ರತಿಯೊಂದಕ್ಕೊಂದು ಕಾಲವಿದೆ. ಆ ಕಾಲಕ್ಕಾಗಿ, ಆ ದಿನಕ್ಕಾಗಿ, ಆ ದಿವಸಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಕಾಯ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ನೀನು ಜ್ಞಾಪಕ ಮಾಡಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ, ಆಮೆನ್. ನನ್ನ ಪ್ರಿಯ ದೇವರ ಮಕ್ಕಳೇ, ನಾಳೆ ಹೊಸ ವಾರ ಪ್ರಾರಂಭವಾಗ್ತಾ ಇದೆ. ಮರಳಿ ನಾವೆಲ್ಲರೊಟ್ಟಾಗಿ ಭೇಟಿಯಾಗಿ ಪರಿಶುದ್ಧಾತ್ಮನ ದೇವರನ್ನ ಧ್ಯಾನ ಮಾಡುತ್ತಾ ನಾವು ನಮ್ಮ ದಿನವನ್ನು ನಡೆಸೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.